ಶರಣು ಅವ್ರ ಬಗ್ಗೆ ನಾವು ಪರಿಚಯ ಮಾಡುವಂಥ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎಂಟೈರ್ ಕರ್ನಾಟಕಕ್ಕೆ ಗೊತ್ತಿರುವಂಥ ವ್ಯಕ್ತಿ, ಇನ್ನೊಂದು ಕಡೆ ನಂಬರ್ 1 ಗೋಲ್ಡ್ ಬಿಸ್ನೆಸ್ ಮ್ಯಾನ್, ಜೊತೆಗೆ ಪ್ರಸ್ತುತ ರಾಜಕಾರಣಿ. ಇವರ ಸಾಯಿ ಗೋಲ್ಡ್ ಪ್ಯಾಲೇಸ್ ಎನ್ನುವಂಥದ್ದು ಎಂಟೈರ್ ಕರ್ನಾಟಕದಲ್ಲಿದೆ, ಮನೆ ಮನೆಯಲ್ಲಿದೆ. ಅದು ಕೂಡ ಬಹಳ ಹೆಮ್ಮೆಯ ವಿಚಾರ ಅಂತ ಹೇಳಿದ್ರೆ, ಪ್ರತಿ ಹಬ್ಬ ಬರಲಿ, ಹಬ್ಬ ಯಾವುದೇ ಇರಲಿ, ಆ ಸಂದರ್ಭದಲ್ಲಿ ಒಂದು ಆಫರ್ಗಳನ್ನು ಕೊಡ್ತಾರೆ ಸರ್. ಆ ಆಫರ್ ಇನ್ನೂ ಕೂಡ ಮುಂದುವರ್ಸ್ಕೊಂಡು ಹೋಗಲಿ. ಯಾಕಂತ ಹೇಳಿದ್ರೆ ಸಮಾಜದ ಕಟ್ಟಕಡೆ ವ್ಯಕ್ತಿಯು ಕೂಡ ಚಿನ್ನ ಖರೀದಿ ಮಾಡಬೇಕಂತ ಆಸೆ ಇರುತ್ತೆ. ಆದರೆ ನಿಮ್ಮ ಆಫರ್ ಕೊಡ್ತಿರಲ್ಲ, ಹಬ್ಬ ಹರಿದಿನ ಯಾವುದೇ ಸಂದರ್ಭದಲ್ಲೂ ಕೂಡ ಅದು ಕಂಟಿನ್ಯೂಟಿ ಮಾಡ್ಕೊಂಡು ಹೋಗಿ ಸರ್, ಜನರಿಗೆ ಹೆಲ್ಪ್ ಆಗುತ್ತೆ. ಅದು ಕೂಡ ನೀವು ಮಾಡ್ಕೊಂಡು ಬರ್ತಿದ್ರಿ, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಸರ್. ಆ್ಯಕ್ಚುಲಿ ಪ್ರಸ್ತುತ ರಾಜಕಾರಣದ ವಿಚಾರಕ್ಕೆ ಬರೋದಾದರೆ, ನೀವೊಂದು ಗೋಲ್ಡ್ ಬಿಸ್ನೆಸ್ ಮ್ಯಾನ್ ಜೊತೆಗೆ ರಾಜಕಾರಣಿ ಕೂಡ ಆಗಿದ್ದೀರಾ. ಆದರೆ ನಿಮ್ಗೆ ಈಗಳಿಂದ ರಾಜಕಾರಣ ನೋಡಿದ್ರೆ ಎಲ್ಲೊಂದು ಕಡೆ ಬಿಸ್ನೆಸ್ ಆಗ್ತಾ ಇದೆ ಅನಿಸ್ತಿದ್ಯಾ ಸರ್? ಮೈಕ್ ಇದೆ ಸರ್. ಮೊದಲನೇದಾಗಿ ರಿಪಬ್ಲಿಕ್ ಕನ್ನಡದ ಈ ಒಂದು ಮೊದಲನೇ ವಾರ್ಷಿಕೋತ್ಸವ ಶುಭ ಸಂದರ್ಭದಲ್ಲಿ ಕನಸಿನ ಕರ್ನಾಟಕದ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೂಡ ಏನು ಇವತ್ತು ಬೆಳಿಗ್ಗೆನಿಂದನೇ ಇವತ್ತು ಪ್ರಚಾರ ಮಾಡ್ತಾ ಇವತ್ತು ಈ ಒಂದು ಆಚರಣೆಯನ್ನು ನಾವೆಲ್ಲ ಕೂಡ ಸೇರಿ ಭಾಗಿಯಾಗಿ ಈ ಸಂಭ್ರಮದಲ್ಲಿ ನಾವು ಕೂಡ ಭಾಗಿಯಾಗ್ತಾ ಇರತಕ್ಕಂಥದ್ದು. ಮತ್ತು ವಿಶೇಷವಾಗಿ ರಿಪಬ್ಲಿಕ್ ಕನ್ನಡ ಇವತ್ತು ಲೈವ್ ಕಾರ್ಯಕ್ರಮ, ಎಲ್ಲರೂ ಕಾರ್ಯಕ್ರಮ ಮಾಡ್ತಾರೆ, ರೆಕಾರ್ಡ್ ಮಾಡ್ಕೋತಾರೆ, ಇನ್ನೊಂದು ದಿನ ಅದನ್ನು ತೋರಿಸ್ತಾರೆ. ಆದರೆ ನೀವು ನಿರಂತರವಾಗಿ ಲೈವನ್ನು ಮಾಡಿ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಕರ್ನಾಟಕ ರಾಜ್ಯದ ಮನೆ ಮನೆಯಲ್ಲಿ ಮನದಲ್ಲಿ ಮೂಡು ಬರ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಈ ಒಂದು ರಿಪಬ್ಲಿಕ್ ಕನ್ನಡದ ಮಾಲೀಕರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಜೊತೆಗೆ ನೀವೇನು ಪ್ರಶ್ನೆ ಕೇಳಿದ್ರೇನೆ ಮರ್ತೆ ನಾನು. ಆ್ಯಕ್ಚುಲಿ ನೀವೊಂದು ಬಿಸ್ನೆಸ್ ಮ್ಯಾನ್ ಜೊತೆಗೆ ರಾಜಕಾರಣಿ ಕೂಡ, ಪ್ರಸ್ತುತ ರಾಜಕಾರಣಿ. ಇವಾಗಿನ ಪ್ರೆಸೆಂಟ್ ರಾಜಕಾರಣ ನೋಡಿದ್ರೆ ಬಿಸ್ನೆಸ್ ಅನಿಸ್ತಾ ಇದೆಯಾ ಸರ್? ಹಾಂ ನೋಡಿ, ರಾಜಕಾರಣಕ್ಕೆ ಬರೋ ಉದ್ದೇಶ ಏನು? ನಾವು ಇನ್ನಷ್ಟು ಸೇವೆ ಮಾಡಬೇಕು, ನೊಂದ ಕುಟುಂಬಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ನಮ್ಮ ಕೈಲಿ ಆದಷ್ಟು ಹೆಚ್ಚಿನ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು. ಬಹುಶಃ ನಾನು ಒಬ್ಬ ಸಾಯಿ ಗೋಲ್ಡ್ ಪ್ಯಾಲೇಸ್ ಮಾಲೀಕರಾಗಿ ನನ್ನಲ್ಲಿ 7 ಸ್ಟೋರ್ ಇದೆ, 300 ಜನ ಎಂಪ್ಲಾಯೀಸ್ ಇದ್ದಾರೆ. ಅವ್ರನ್ನ ನನ್ನ ಕುಟುಂಬ ಸದಸ್ಯರು ಅಂತ ಹೇಳ್ತೀನಿ ಯಾವಾಗಲೂ ಕೂಡ. ವ್ಯಾಪಾರ ಮಾಡ್ತಾ ಮಾಡ್ತಾ ರಾಜಕೀಯಕ್ಕೆ ಬಂದು ಮನೆ ಹಾಳು ಮಾಡ್ಕೊಂಡಿದ್ದೀವಿ. ವ್ಯಾಪಾರದಲ್ಲಿ ಸಂಪಾದನೆ ಮಾಡ್ತೀವಿ, ನಂದು ಉಲ್ಟಾ ಕೇಸು. ರಾಜಕೀಯಕ್ಕೆ ಬಂದು ಮನೆ ಹಾಳು ಮಾಡ್ಕೊಳ್ಳೋವಂಥ ಕೆಲಸ ಮಾಡಿದ್ದೀನಿ. ನಿಮಗೂ ಗೊತ್ತಿರ್ಬೋದು. ಅಪ್ಪಾಜಿ ಕ್ಯಾಂಟೀನು ಉದಾಹರಣೆಗೆ ನಾನು ಅದನ್ನು ಹೇಳಲೇಬೇಕಾಗ್ತದೆ. ದೇವೇಗೌಡರು ಸಾಹೇಬ್ರ ಹೆಸರಲ್ಲಿ ನಮ್ಮ ದೇವೇಗೌಡ ಅಪ್ಪಾಜಿ ಕ್ಯಾಂಟೀನ್ ಅಂಥೇಳಿ ಬಸವನಗುಡಿಯಲ್ಲಿ ಹನುಮಂತ ನಗರದಲ್ಲಿ 8 ವರ್ಷಗಳಿಂದ ಯಶಸ್ವಿಯಾಗಿ ನಡೆಸ್ತಾ ಇದ್ದೀನಿ. 10 ರೂಪಾಯಿಗೆ ತಿಂಡಿ, 20 ರೂಪಾಯಿಗೂ ಮುದ್ದೆ ಊಟ. ಕನಿಷ್ಠ ಒಂದು 2,000 ರಿಂದ 2,500 ಜನ ದಿನ ಊಟ ಮಾಡ್ತಾರೆ. ಶುಚಿ ಮತ್ತು ರುಚಿಯನ್ನು ಕೊಡ್ತಾ ಆ ಕ್ಯಾಂಟೀನನ್ನು ನಾನು ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಇದರ ಉದ್ದೇಶ ಇಷ್ಟೇ, ಹಸಿದವರಿಗೆ ಅನ್ನ. ಯಾವರೇ ಆಗಲಿ, ನೀವು ಏನೇ ಸಂಪಾದನೆ ಮಾಡಲಿ, ಹೊಟ್ಟೆಗೆ ಒಂದಷ್ಟು ಇಟ್ಟು ಕೊಟ್ಟಾಗ ಅದರಲ್ಲಿ ಸಿಗುವಂಥ ಖುಷಿ ಬೇರೆ ಎಲ್ಲ ಇಲ್ಲ, ಇನ್ನು ಯಾವುದರಲ್ಲಿ ಸಿಗಲ್ಲ. ಅದಕ್ಕೋಸ್ಕರ ಅದನ್ನು ಮನಸ್ಸಲ್ಲಿಟ್ಕೊಂಡು ಬಡವರಿಗೋಸ್ಕರನೇ ಅದು ಮಾಡಿರತಕ್ಕಂಥದ್ದು. ನಾನು ಅಪ್ಪಾಜಿ ಕ್ಯಾಂಟೀನ್ ಮಾಡಿದ ಮೇಲೆ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗಿರತಕ್ಕಂಥದ್ದು. ಅದು ಓಪನ್ ಆಗುತ್ತೆ ಮತ್ತು ಕ್ಲೋಸ್ ಆಗುತ್ತೆ. ನಮ್ದು ಹಂಗಲ್ಲ, ನಿರಂತರವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಬಹುಶಃ ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಕೆಲವು ಘಟನೆಗಳಿಂದ ನಾನು ಬಂದೆ. ರಾಜಕಾರಣಕ್ಕೆ ಬರಬೇಕು ಅಂತ ಬಂದಿಲ್ಲ. ಸನ್ಮಾನ್ಯ ದೇವೇಗೌಡರ ಶಿಷ್ಯನಾಗಿ ಅವರು ಮಾಡುವಂಥ ಕೆಲಸ ಕಾರ್ಯಗಳು, ಜನರ ಒಂದು ಸ್ಪಂದನೆ ಇರ್ಬೋದು, ಅವರ ಒಂದು ಬದ್ಧತೆ ಇರ್ಬೋದು, ಆಗಲೇ ಅವರು ಮಾತಾಡ್ತಾ ಇರತಕ್ಕಂಥದ್ದು ಕೂಡ ನಾನು ಕೇಳಿಸ್ಕೊತಾ ಇದೆ ಇಲ್ಲಿ. ಅವರ ಒಂದು ಎಲ್ಲ ವಿಚಾರಗಳು ನಾನು ನೋಡಿ ನನಗೆ ಪ್ರೇರಣೆ ಆಗಿ ನನಗೇ ಕೆಲವು ಘಟನೆಗಳು, ಕಹಿ ಘಟನೆಗಳಾಗಿದೆ ನನ್ನ ಜೀವನದಲ್ಲಿ ಕೂಡ. ಒಬ್ಬ ರಾಜಕಾರಣಿಯಿಂದನೇ ನನಗೆ ಕೆಟ್ಟದಾಗಿದೆ. ಜನರ ಮುಂದೆ ಹಂಚ್ಕೋಬೋದಾ? ಹೌದು. ಉದಾಹರಣೆಗೆ ನಾನು ಅದನ್ನು ಹೇಳಲೇಬೇಕಾಗ್ತದೆ.
2004 ಅನಿಸುತ್ತೆ, ಬಹುಶಃ ನಾನೊಂದು ಸಣ್ಣ ಕಟ್ಟಡ ಕಟ್ತೀನಿ. ಕಟ್ಟುವಾಗ ಆ ಭಾಗದ ಶಾಸಕರು ಅವ್ರನ್ನ ಓಪನಿಂಗ್ ಕರೆದಿಲ್ಲ ಅಂತೇಳಿ ಅದಕ್ಕೂ ನೋಟಿಸ್ ಕೊಟ್ಟು ಆ ಕಟ್ಟಡವನ್ನು ಡೆಮಾನೇಷನ್ ಮಾಡಿಸೋಕ್ಕೆ ಆರ್ಡರ್ ತರ್ತಾರೆ. ಅದು ಕೂಡ ನನ್ನ ಕೈ ಕೊಡಲ್ಲ, ನೋಟಿಸ್ನ ಗೋಡೆ ಮೇಲೆ ಅಂಟಿಸ್ಬಿಡ್ತಾರೆ. ಅಂಟಿಸ್ಬಿಟ್ಟು ಅದನ್ನು ಕ್ಯಾಮ್ರಾ ರೆಕಾರ್ಡ್ ಮಾಡಿಕೊಂಡು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಲೀಗಲ್ ಆ್ಯಕ್ಷನ್ ತೊಗೊಳ್ಳಿಕ್ಕೆ ಅವ್ರು ಮುಂದೆ ಹೋಗಿರ್ತಾರೆ. ಇನ್ನೇನು ನೆಕ್ಸ್ಟ್ ಡೇ 24 ಅವರ್ಸಲ್ಲಿ ಆ ಕಟ್ಟಡ ಉದ್ಘಾಟನೆ ಆಗಬೇಕು. ಸಾಯಿ ಗೋಲ್ಡ್ ಪ್ಯಾಲೇಸು ಯಾವ ಏರಿಯಾ ಸರ್? ಬಸವನಗುಡಿನೇ ಓಕೆ. ಉದ್ಘಾಟನೆ ಆಗಬೇಕು. ಅದ್ರ ಮುಂಚಿತವಾಗಿ ಅದನ್ನು ಬಂದು ಡೆಮಾನೇಷನ್ ಮಾಡ್ತಾರೆ. 9 ತಿಂಗಳು ಬಸ್ರಿ ಮಹಿಳೆ ಡೆಲಿವರಿ ಆಗೋ ಸಂದರ್ಭದಲ್ಲಿ ಹೊಟ್ಟೆ ಮೇಲೆ ಕಾಲಲ್ಲಿ ಒದ್ರೆ ಹೇಗಿರುತ್ತೆ ಆ ನೋವನ್ನು ನಾನು ಅನುಭವಿಸಿದ್ದೀನಿ. ಆವತ್ತು ನಾನು ತೀರ್ಮಾನ ಮಾಡಿದೆ, ನಾನು ಕೂಡ ಸಕ್ರಿಯ ರಾಜಕಾರಣಕ್ಕೆ ಬಂದರೆ ಇಂಥ ಘಟನೆಗಳನ್ನ ತಡೆಗಡಿಸ್ಬೋದು, ನನಗಾಗಿರೋ ಅನ್ಯಾಯ ಇನ್ನು ಯಾರಿಗೂ ಆಗಬಾರ್ದು ಅಂತೇಳಿ ಭಾಳ ನೊಂದು ಸನ್ಮಾನ್ಯ ದೇವೇಗೌಡರ ಹತ್ರ ಹೋಗಿ ನಾನು, ಅವರು ಕೂಡ ನನ್ನ ಬರಮಾಡಿಕೊಂಡು ನನ್ನನ್ನು ಶಾಸಕನಾಗಿ ಮಾಡಬೇಕು ಅಂತೇಳಿ ನಾನು ಕೆಲಸ ಮಾಡಿದಾಗ, ಇಲ್ಲಪ್ಪ ನೀನು ML ಆಗೋದು ಬೇಡ, MLC ಮಾಡ್ತೀನಿ ಅಂತೇಳಿ 2ನೇ ಅವಧಿಗೆ ನನ್ನನ್ನು ವಿಧಾನ ಪರಿಷತ್ ಶಾಸಕನಾಗಿ ಮತ್ತು ಶಾಸಕಾಂಗ ಪಕ್ಷದ ಉಪನಾಯಕನಾಗಿ ಡೆಪ್ಟಿ ಲೀಡರಾಗಿ ನನ್ನನ್ನು ಮಾಡಿದ್ದಾರೆ. ಜೊತೆಗೆ ಅಶ್ಯೂರೆನ್ಸ್ ಕಮಿಟಿ ಚೇರ್ಮನ್ ಆಗಿ ಗೌರ್ಮೆಂಟಿಂದ ಮಾಡಿದ್ದಾರೆ. ಬಹುಶಃ ನನ್ನ ಶಕ್ತಿ ಮೀರಿ ನಾನು ಜನರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಬಹುಶಃ ಅದರಲ್ಲಿ ನನಗೆ ಖುಷಿನೂ ಇದೆ. ಆದರೆ ವಿಶೇಷವಾಗಿ ಇವತ್ತು ಯುವಕರಿದ್ದಾರೆ, ಯೂತ್ಸ್ ಬಗ್ಗೆ ನಾನು ಮಾತಾಡಲೇಬೇಕಾಗ್ತದೆ. ಯಾಕೆಂದರೆ ಇವತ್ತು ಎಂಪ್ಲಾಯ್ಮೆಂಟ್ರಿ ಅನ್ನೋದು ಎಷ್ಟು ಮುಖ್ಯ ಇದೆ. ಆ ಉದ್ಯೋಗ ಸೃಷ್ಟಿ ಮಾಡುವಂಥ ಹಾದಿಯಲ್ಲಿ ಅದು ಯಾವುದೇ ಸರ್ಕಾರಗಳಿರಲಿ ಕರ್ನಾಟಕ ರಾಜ್ಯದಲ್ಲಿ, ನಾನು ಪಕ್ಷದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ, ಸರ್ಕಾರಗಳು ಅದ್ರ ಕಡೆ ಗಮನ ಹರಿಸೋದೇ ಇಲ್ಲ. ಪ್ರತಿ ಬಡ್ಜೆಟ್ ಬಂದಾಗ ಬರೀ ಘೋಷಣೆ ಮಾಡ್ತಾರೆ, ಘೋಷಣೆಯಾಗೇ ಉಳಿದಿರುತ್ತೆ, ಅದು ಕಾರ್ಯರೂಪಕ್ಕೆ ಬರೋದಿಲ್ಲ. ಇವತ್ತು ನಿರುದ್ಯೋಗ ಸಮಸ್ಯೆ ಎಷ್ಟು ಮಾತ್ರ ಇದೆ, ಅವರಿಗೂ ಕೂಡ ಯುವ ನಿಧಿ ಅಂತ ಏನೋ ಒಂದು ಕಾರ್ಯಕ್ರಮ ತಂದರು, ಅದು ಕೂಡ ದುಡ್ಡು ಅಕೌಂಟ್ಗಳಿಗೂ ಹೋಗ್ತಾ ಇಲ್ಲ. ಭಾಳ ಜನ ಹಳ್ಳಿಗಳಿಂದ, ರೂರಲ್ ಪ್ರದೇಶದಿಂದ ತಾಲೂಕು ಮಟ್ಟದಲ್ಲಿ ಬೆಂಗಳೂರಿಗೆ ಬರ್ತಾರೆ, ಕೆಲಸ ಹುಡ್ಕೊಂಡು ಬರ್ತಾರೆ. ನಾನು ಕೂಡ ಒಂದು ಸತಿ ಏನಾದರೂ ವಾಂಟೆಡ್ ಅಂತೇಳಿ ಎಂಪ್ಲಾಯ್ಮೆಂಟ್ರಿಗೆ ರಿಕ್ರೂಟ್ಮೆಂಟ್ಗೆ ಏನಾದ್ರು ಪಬ್ಲಿಸಿಟಿ ಮಾಡಿದ್ರೆ ಎಲ್ಲ ಡಿಗ್ರಿ ಸ್ಟೂಡೆಂಟ್ಸೇ ಬರ್ತಾರೆ. ಡಿಗ್ರಿ ಸ್ಟೂಡೆಂಟ್ಸ್ ಬಂದು ಅವರು ನಮಗೆ ಏನಿಲ್ಲ ಸರ್, ನಮಗೊಂದು PG ಮಾಡಿಕೊಡಿ, ಒಂದು ರೂಮ್ ಮಾಡಿಕೊಡಿ, ನಮಗೊಂದು 20,000 ಸಂಬಳ ಕೊಡಿ ಸಾಕು, ನಾವು ನಿಮ್ಮ ಜೊತೆಲಿ ಕೆಲಸ ಮಾಡ್ಕೊಂಡು ಇದ್ಬಿಡ್ತೀವಿ ಅಂಥೇಳಿ ಎಷ್ಟು ಜನ ಬರ್ತಾರೆ ಸರ್. ಇದೆಲ್ಲ ಕೂಡ ಇದಕ್ಕೆ ಕಾರಣ ಸರ್ಕಾರಗಳ ಒಂದು ಬದ್ಧತೆ ಏನಿದೆ. ಆ ಸರ್ಕಾರಗಳು ಈಗ ನೋಡಿ, ಕ್ರೀಡಾ ಇಲಾಖೆ ಇದೆ ಸರ್ಕಾರದಲ್ಲಿ, ಕೃಷಿ ಇಲಾಖೆ ಇದೆ, ಆಮೇಲೆ ಈ ಒಂದು ಬೇರೆ ಬೇರೆ ಇಲಾಖೆಗಳಲ್ಲಿ ಎಂಪ್ಲಾಯ್ಮೆಂಟ್ರಿ ಮತ್ತು ಶಿಕ್ಷಕರು ಎಷ್ಟು ಇವತ್ತು ಕೂಡ ಬೆಳಗ್ಗೆ ನಾನು ರಿವ್ಯೂ ಮೀಟಿಂಗ್ ಮಾಡ್ತಾ ಇದ್ದೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ದು. ಶಿಕ್ಷಕರ 5,000 ಶಿಕ್ಷಕರು ಒಂದೇ ಡಿಸ್ಟಿಕಲ್ಲಿ ಭರ್ತಿನೇ ಮಾಡಲ್ಲ. ಮಾಡ್ತೀವಿ ಅಂತಾರೆ, ಮಾಡಲ್ಲ. ಎಂಪ್ಲಾಯ್ಮೆಂಟ್ರಿ ಕ್ರಿಯೇಟ್ ಮಾಡೋವರೆಗೂ, ಉದ್ಯೋಗ ಸೃಷ್ಟಿ ಮಾಡೋವರೆಗೂ ಅವರು ಏನು ಸ್ವಂತ ಕಾಲಲ್ಲಿ ನಿಂತು ಅವ್ರ ಕೆಲಸಗಳನ್ನು, ಅವರ ಒಂದು ಜೀವನವನ್ನು ಮಾಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸಮಾಜದಲ್ಲಿ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಅದ್ರ ಕಡೆ ಯಾರೂ ಗಮನ ಹರಿಸಲ್ಲ. ನಾವು ಕನ್ನಡಿಗರು ವಿಶೇಷವಾಗಿ ಹಸಿದಾಗ ತಿನ್ನುವುದು ಪ್ರಕೃತಿ, ಹಸಿವಿರದಾಗ ತಿನ್ನುವುದು ವಿಕೃತಿ, ಹಸಿವಿದ್ದಾಗ ಇನ್ನೊಬ್ಬರು ಕೊಟ್ಟು ತಿಂತೀವಲ್ಲ ಅದು ನಮ್ಮ ಕನ್ನಡಿಗರ ಸಂಸ್ಕೃತಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಂತ ಒಂದು ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ. ಸುಮ್ಮನೆ ಭಾಷಣ ಮಾಡಿದ್ರೆ ಸಾಲದು, ಅದು ಕಾರ್ಯರೂಪಕ್ಕೆ ಬರಬೇಕು. ಇದ್ದಾಗ ಇಲ್ಲದಿರವರನ್ನು ನೋಡು, ಇಲ್ಲದಿದ್ದಾಗ ಕೈ ನೀಡದೆ ಬಾಳು, ಇದನ್ನು ತಿಳಿದರೆ ನಿನ್ನ ಬಾಳು ಜೇನು. ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ತುಂಬ ಖುಷಿ ಆಗ್ತಿದೆ ಯುವಜನತೆ ಬಗ್ಗೆ ಇಷ್ಟೊಂದು ಕಾಳಜಿ ಇರುವಂಥದ್ದು. ಇನ್ನೊಂದು ಸರ್, ಬಹಳ ಮುಖ್ಯವಾಗಿ ಈಗ JDS ಪಕ್ಷ ಎನ್ನುವಂಥದ್ದು ಅಪ್ಪ ಮಕ್ಕಳ ಪಕ್ಷ, ಒಂದು ಜಾತಿಗೆ ಮಾತ್ರ ಸೀಮಿತ ಆಯ್ತು ಅಂತ ಹೇಳ್ತಾರೆ. ನಿಮ್ಮಂಥ ಹಲವಾರು ನಾಯಕರು ಅವ್ರ ಜೊತೆ ಇದ್ದೀರಾ, ಅದು ಕೂಡ ನೀವು ಶಿಷ್ಯಂದ್ರ ಥರ ಇದ್ದೀರಾ. ಏನು ಹೇಳ್ತಾರೆ, ನಿಜವಾಗ್ಲೂ ಹೌದಾ? ನೋಡಿ, ನಾನು ಅಲ್ಪಸಂಖ್ಯೆಯಲ್ಲಿರತಕ್ಕಂಥ ಅಲ್ಪಸಂಖ್ಯಾತರ ಸಮಾಜದಲ್ಲಿ ಬಂದಿರತಕ್ಕಂಥವನು. ಆರ್ಯ ವೈಶ್ಯ ಸಮಾಜ, ನಮ್ಮ ಸಮಾಜದವರೆಲ್ಲ ಕೂತಿದ್ದಾರೆ. ಅವ್ರ ಹೆಸರು ಅವರು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಖಂಡಿತ ಆಯ್ತಲ್ಲ. ಅವರು ಹೇಳ್ತಾರೆ ಎಷ್ಟು ಕಷ್ಟ ಇದೆ ಏನು ಅಂತೇಳಿ. ನಾವು ಸಣ್ಣ ಸಂಖ್ಯೆಯಲ್ಲಿದ್ದರೂ ಕೂಡ ನನ್ನನ್ನು ಗುರುತಿಸಿ ಒಂದು ಪ್ರಾದೇಶಿಕ ಪಕ್ಷ JDS ಪಕ್ಷ 2ನೇ ಬಾರಿ ವಿಧಾನ ಪರಿಷತ್ನ ಶಾಸಕ ಮಾಡ್ತಾರಂದ್ರೆ
ಇದನ್ನು ಅಪ್ಪ ಮಕ್ಕಳ ಪಕ್ಷ ಅಂತ ಹೇಳ್ತೀರಾ ನೀವು? ಹೇಳಿ. ಗಾಜಿನ ಮನೆಯಲ್ಲಿ ಯಾರು ಬೇಕಾದ್ರೆ ಕಲ್ಲೆಸಿಬೋದು, ಎಷ್ಟು ಬೇಕಾದ್ರೆ ಹೇಳ್ಬೋದು, ಮಾಡ್ಬೋದು. ಅಲ್ಲಿರೋರಿಗೆ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ದೇವೇಗೌಡರ ಬದ್ಧತೆ ಏನಂತ ನನಗೆ ಗೊತ್ತು. ಅವರ ಜ್ಞಾನಶಕ್ತಿ ಇರ್ಬೋದು, ಇಚ್ಛಾಶಕ್ತಿ ಇರ್ಬೋದು, ಕ್ರಿಯಾಶಕ್ತಿ ಇರ್ಬೋದು, ಎಲ್ಲವನ್ನ ನೋಡಿದ್ದೀನಿ. ಅವ್ರ ಜೊತೆಲಿ ಇಡೀ ದೇಶವನ್ನು ಟೂರ್ ಮಾಡಿದ್ದೀನಿ. ಆಯ್ತಲ್ಲ? ಯಾವತ್ತೂ ಅವರು ಬಡವರ ಕಂಡ್ರೆ, ರೈತರ ಕಂಡ್ರೆ ಅಷ್ಟೇ ಕಳಕಳೆ, ಅಷ್ಟೇ ಕಾಳಜಿ. ಅದಕ್ಕೋಸ್ಕರನೇ ಅವರು ನೋಡಿ, ನನ್ನ ಸಣ್ಣ ಸಮಾಜಕ್ಕೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿ, ಆವತ್ತಿನ ಮುಖ್ಯಮಂತ್ರಿ 2018ರಲ್ಲಿ ಕುಮಾರಣ್ಣವರು ಮುಖ್ಯಮಂತ್ರಿ ಇದ್ದರು, ರಾಜ್ಯದ ಮುಖ್ಯಮಂತ್ರಿ. ನನ್ನ ಸಮಾಜಕ್ಕೆ ಒಂದು ಅಭಿವೃದ್ಧಿ ನಿಗಮವನ್ನು ತರಲೇಬೇಕು ಅಂತೇಳಿ ಗಲಾಟೆ ಮಾಡಿ ಅದಕ್ಕೆ ನನ್ನನ್ನೇ ಅಧ್ಯಕ್ಷನೂ ಮಾಡಿ ಕರ್ನಾಟಕ ಆರ್ಯವೈಶ್ಯ ಅಭಿವೃದ್ಧಿ ನಿಗಮ ಅಂತ ತಂದ್ವಿ ಇದೇ ವಿಧಾನಸೌಧದಲ್ಲಿ. ನಮ್ಮಲ್ಲಿ ಕೂಡ ಬಡವರಿದ್ದಾರೆ, ಅಂಥವ್ರಿಗೆ ನಾವು ನೆರವಾಗಬೇಕು. ಸರ್ಕಾರ ಏನಕ್ಕೆ ಇರೋದು? ಇಷ್ಟೊಂದು ನಮ್ಮಲ್ಲಿ ಭಾಳ ಜನ ವ್ಯಾಪಾರಸ್ಥರೇ ಇರತಕ್ಕಂಥದ್ದು. GST ರೂಪದಲ್ಲಿ, ಬೇರೆ ಬೇರೆ ಟ್ಯಾಕ್ಸ್ ರೂಪದಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಎಲ್ಲ ಕೊಡ್ತೀವಿ. ಆದರೆ ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕಲ್ಲ. ಕೆರೆ ನೀರನ್ನು ಕೆರೆಗೆ ಚೆಲ್ಲಬೇಕಲ್ಲಪ್ಪ. ಅದು ಆಗ್ತಾ ಇರಲಿಲ್ಲ. ಅದನ್ನು ಹೋರಾಟ ಮಾಡಿ ಸಮಾಜಕ್ಕೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ಆ ಖುಷಿ ಇದೆ ನನಗೆ. ಅದಕ್ಕೋಸ್ಕರ ನೀವು ಅಪ್ಪ ಮಕ್ಕಳ ಪಕ್ಷನ ದಯಮಾಡಿ ಆ ಮಾತನ್ನು ತೆಗೆದುಬಿಡಿ. ಪ್ರಾದೇಶಿಕ ಪಕ್ಷ ಯಾವತ್ತು ಇಲ್ಲಿ ಬಂದಿದೆಯೋ, ಸುದೀರ್ಘ ರಾಜಕಾರಣ, ಸನ್ಮಾನ್ಯ ದೇವೇಗೌಡರ 65 ವರ್ಷ ರಾಜಕಾರಣದಲ್ಲಿ ಅವರ ಅಧಿಕಾರದಲ್ಲಿ ಇದ್ದಿರತಕ್ಕಂಥದ್ದು ಬರೀ 10 ತಿಂಗಳು ಪ್ರಧಾನಮಂತ್ರಿ, 18 ತಿಂಗಳು ಮುಖ್ಯಮಂತ್ರಿ, ಮಿಕ್ಕಿದ ದಿನ ಎಲ್ಲ ವಿರೋಧ ಪಕ್ಷ. ಅಂತ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವನ್ ಕುಮಾರಸ್ವಾಮಿ ಅವರು ಅಷ್ಟೇ, 20 ತಿಂಗಳು ಮತ್ತು 14 ತಿಂಗಳು 2 ಬಾರಿ ಮುಖ್ಯಮಂತ್ರಿ ಆಗಿ. ಪ್ರಾದೇಶಿಕ ಪಕ್ಷ ಯಾವತ್ತು ರಾಜ್ಯದಲ್ಲಿ ಬಂದಿದೆಯೋ, ರೈತರ ಪರವಾಗಿರ್ಬೋದು, ಸಾಲ ಮನ್ನಾ ಇರ್ಬೋದು, ನೀರಾವರಿ ಯೋಜನೆ ಇರ್ಬೋದು, ಅನೇಕ ಕಾರ್ಯಕ್ರಮಗಳನ್ನ ಸಮಾಜಮುಖಿ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಮಗೆ ಖುಷಿ ಇದೆ. ನಾವು ಇವತ್ತು ಅದನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಯಾರೇ ಬರಲಿ ನಮ್ಮ ಕೈಲಾದಷ್ಟು ಕೆಲಸವನ್ನು ಮಾಡುವಂಥ ಒಂದು ಸೌಭಾಗ್ಯವನ್ನು ನಮಗೆ ಆ ಭಗವಂತ ಶಿರಡಿ ಸಾಯಿಬಾಬಾ ಕೊಟ್ಟಿದ್ದಾನೆ. ನೋಡಿ, ರಾಜ್ಯದಲ್ಲಿ ಬರೀ 300 ಜನಕ್ಕೆ ಮಾತ್ರ ಶಾಸಕರಾಗಿ ಕೆಲಸ ಮಾಡುವಂಥ, ಆ ದೇಗುಲದಲ್ಲಿ ಕೆಲಸ ಮಾಡುವಂಥ ಅವಕಾಶ ಇರೋದು. 225 ಜನ ಕೆಳಮನೆ, 75 ಜನ ಮೇಲ್ಮನೆ. ಆ 300 ಶಾಸಕರಲ್ಲಿ ನಾನು ಒಬ್ಬ ಇದ್ದೀನಿ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಅದಕ್ಕೆ ಆ ಒಂದು ಅವಕಾಶ ನಿಮ್ಮಂಥ ಮಾಧ್ಯಮಗಳು ಮತ್ತು ಭಗವಂತನ ಆಶೀರ್ವಾದ, ತಂದೆ ತಾಯಿಯ ಒಂದು ಮಾರ್ಗದರ್ಶನ, ದೇವೇಗೌಡರ ಸಾಹೇಬರ ನಮ್ಮ ರಾಜಕೀಯ ಗುರುಗಳು ಕುಮಾರಸ್ವಾಮಿ ಅವರು, ಆ ಹಾದಿಯಲ್ಲಿ ನಾನು ಕೆಲಸ ಮಾಡ್ತಾ. ದೇವೇಗೌಡರ ಪಕ್ಷ ಇರೋ JDS ಪಕ್ಷದ ಬಗ್ಗೆ ದೇವೇಗೌಡರ ಶಿಷ್ಯ ಅವರೇ ಹೇಳಿದ್ರು, ಕಾಂಗ್ರೆಸ್ನವ್ರದ್ದು ಒಂದು ಆರೋಪ ಇರುವಂಥದ್ದು ಅಪ್ಪ ಮಕ್ಕಳ ಪಕ್ಷ ಅಂತ ತುಂಬ ಚೆನ್ನಾಗಿ ಸ್ಪಷ್ಟತೆಯನ್ನು ಕೊಟ್ಟಿದ್ರು. ಸರ್, ನೀವು ಕೂಡ ಅವ್ರ ಶಿಷ್ಯಂದ್ರ ಥರ ಇದ್ದೀರಾ, ಒಳ್ಳೆ ಕೆಲಸ ಮಾಡ್ತೀವಿ. ಇನ್ನೊಂದು ಕಡೆಯಲ್ಲಿ ನೀವು ನಿರುದ್ಯೋಗ ಸಮಸ್ಯೆ ಹೋಗ್ಲಾಡಿಸುವಂಥ ಕುರಿತಂತೆ ಕೂಡ ಸಾಕಷ್ಟು ಮಾತನಾಡಿದ್ರೆ, ಯೋಜನೆದ ಬಗ್ಗೆ ಒಂದು ಕಾಳಜಿ ಇದೆ. ತುಂಬ ಶಕ್ತಿ ರಾಷ್ಟ್ರ ಶಕ್ತಿ ಅಲ್ವಾ? ಸುಮ್ಮನೆ ಭಾಷಣ ಮಾಡ್ತೀವಿ. ಆ ಯುವ ಶಕ್ತಿ ಮನೋಸ್ಥಿತಿ ಏನಿದೆ ಈಗ ಡಿಜಿಟಲ್ ಯುಗದಲ್ಲಿ ನಾವು ಇದ್ದೀವಿ, ಆ ಯುವ ಶಕ್ತಿಗೆ ನಾವು ಏನು ಕೊಡಬೇಕು? ಅವರ ಒಂದು ಸ್ವಾವಲಂಬ ಜೀವನ ನಡೆಸಲಿಕ್ಕೆ ಅವ್ರಿಗೆ ಏನು ಬೇಕೋ ಅದನ್ನು ನಾವು ಕೊಟ್ಟರೆ ಅವರು ಆರಾಮಾಗಿ ಜೀವನ ನಡೆಸ್ತಾರೆ ಅಲ್ವಾ? ಅದಕ್ಕೆ ನಾವು ಆ ಹಾದಿಯಲ್ಲಿ ನಾವು ಕೂಡ ಕೆಲಸ ಮಾಡಬೇಕು. ನಿಮ್ಮ ಮಾಧ್ಯಮ ಕೂಡ ಅಷ್ಟೇ ಜವಾಬ್ದಾರಿ ಇದೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, 4ನೇ ಅಂಗ, ಮಾಧ್ಯಮಾಂಗ. ನೀವು ಕೂಡ ನಮ್ಮ ನಿರಂಜನ್ ಅವರು ಮತ್ತು ಜಯಪ್ರಕಾಶ್ ಶೆಟ್ಟರು ನೀವೆಲ್ಲ ಕೂಡ ಸೇರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ.